ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆನೇ ಹೊಲದಲ್ಲೋಗಿ ಹಣ್ಣೆಲ್ಲ ತೊಗೊಂಬಂದಿಟ್ಟು ಟಿಫಿನ್ ರೆಡಿ ಮಾಡಿದೆ. ನಮ್ಮ ಮನೆಯವರು ವಾರಕ್ಕೊಂದ್ಸರಿ ಆಫೀಸ್ಗೆ ಹೋಗ್ತಾರೆ. ಉಳಿದಿರೋ ಟೈಮೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಅವರು ಹೋಗೋಷ್ಟರಲ್ಲೇ ಟಿಫಿನ್ ರೆಡಿ ಆಯಿತು. ಈಗ ನನ್ನ ಮಗಳನ್ನ ಮಲಗಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ 11 ಗಂಟೆ ಅಷ್ಟರಲ್ಲಿ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಬ್ಲೌಸ್ ಹೊಲಿಯೋದಿತ್ತು. ಅದನ್ನ ಕಟ್ ಮಾಡಿಕೊಂಡು ಬ್ಲೌಸು ಹೊಲ್ಕೊಂಡೆ. ಇನ್ನು ಸಂಜೆ ಮತ್ತೆ ನನ್ನ ಮಗಳು ಮಲ್ಕೊಂಡ್ಳು. ದಿನಕ್ಕೆ 2 ಸಾರಿ ಮಲ್ಕೋತಾಳೆ. ಬೆಳಿಗ್ಗೆ ಏನಾದರೂ ಬೇಗ ಮಲ್ಕೊಂಡಿದ್ರೆ ಮತ್ತು ಸಂಜೆನೂ ಮಲ್ಕೋತಾಳೆ. ಇಲ್ಲಾಂದರೆ ಒಂದೊಂದು ಸಾರಿ ಸಂಜೆ ಮಲ್ಗೋಲ್ಲ. ಡೈಲಿ ಒಂದೇ ಥರ ರೊಟೀನ್ ಅಂತೂ ಇರೋಲ್ಲ. ಈಗ ನನ್ನ ಮಗಳು ಎದ್ದಳಷ್ಟರಲ್ಲೇ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಗೆ ಮಾಡೋವಂಥ ಉಪ್ಪಿಟ್ಟು ತುಂಬಾ ಸಿಂಪಲ್ಲಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕರಿಬೇವು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನೂ ಹಾಕೋಬೋದು. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಟೊಮೊಟೊನ ಕೂಡ ಚಿಕ್ಕದಾಗಿ ಕಟ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ನೀರು ಕೂಡ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ರವಾನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತೆಳುವಾಗಿದ್ದರೆ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ನನ್ನ ಮಗಳು ಎದ್ದಳೋ ಟೈಮ್ ಈಗ. ಮಲ್ಕೊಂಡಿದ್ದ ತಕ್ಷಣ ಫಸ್ಟ್ ಏನಾದರೂ ತಿನ್ನಿಸ್ತೀನಿ. ಕರೆಕ್ಟಾಗಿ 2 ಅವರ್ ಮಲ್ಕೋತಾಳೆ. ನನ್ನ ಮಗಳು ಯಾವಾಗ ಎದ್ದೇಳ್ತಾಳೆ ಅಂತ ಗೊತ್ತು ನನಗೆ. ನನ್ನ ಮಗಳು ಎದ್ದೊಳಕ್ಕೆ ಒಂದು 10 ನಿಮಿಷ ಇದ್ದಾಗ ನಾನು ಏನಾದರೂ ಒಂದು ಅಡುಗೆನ ಮಾಡಿಟ್ಬಿಡ್ತೀನಿ. ಈಗ ಸಂಜೆ ನಮ್ಮ ಮನೆಯವರು ನನ್ನ ಮಗಳಿಗೋಸ್ಕರ ಡ್ರೈ ಫ್ರೂಟ್ಸ್ನ ತೊಗೊಂಬಂದಿದ್ರು. ಅದೆಲ್ಲ ಒಂದು ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ ತೊಗೊಂಬಂದಿದ್ದಾರೆ. ಹಾಗೆ ನನ್ನ ಮಗಳಿಗೆ ಇಷ್ಟ ಅಂತೇಳಿ ಫ್ರೂಟ್ಸ್ನೂ ತುಂಬಾ ತೊಗೊಂಬಂದಿದ್ದಾರೆ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕಿಟ್ಟು ಅಷ್ಟರಲ್ಲೇ ಉಪ್ಪಿಟ್ಟು ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತೇಳಿ. ಇದು ತಣ್ಣಗಾದರೆ ಕರೆಕ್ಟಾದ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಇದನ್ನು. ಈಗ ಅದು ಅಷ್ಟರಲ್ಲೇ ನನ್ನ ಮಗಳು ಎದ್ದಳು ಅಷ್ಟರಲ್ಲೇ ತಣ್ಣಗಾಗಿರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಉಪ್ಪಿಟ್ಟು ರೆಡಿ ಆಗಿದೆ. ಬೆಳಿಗ್ಗೆ ಬ್ಲೌಸ್ ಹೊಲಿಯೋದಿದೆ ಅಂತ ಹೇಳಿದ್ನಲ್ಲ, ಇದೇ ಬ್ಲೌಸು ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರು ತೊಗೊಂಡು ಕೂಡ ಹೋದರು. ಇನ್ನು ಇವರ ಅಪ್ಪಾಜಿ ಮಗಳಿಗೆ ಯಾವೆಲ್ಲ ಹಣ್ಣುಗಳಿಷ್ಟ ಅದೆಲ್ಲ ತೊಗೊಂಬಂದಿದ್ದಾರೆ. ಬಾಳೆಹಣ್ಣೆಲ್ಲ ಅಲ್ಲಿಂದ ತರೋ ಅಷ್ಟರಲ್ಲೇ ಮೆತ್ತಗಾಗೋಗಿದ್ದ ಒಂದು 3-4 ಹಣ್ಣು. ರೇಟ್ ಕೂಡ ತುಂಬಾ ಇದ್ದಾವಂತೆ ಬಾಳೆಹಣ್ಣು. ಇಲ್ಲಿ ಮನೆ ಹತ್ರ ಹಾವು ಬಂದಿತ್ತು. ಸಮ್ಮರಲ್ಲಿ ಹಾವು ಚೇಳುಗಳೆಲ್ಲ ಕಾಮನ್, ತುಂಬಾ ಬರುತ್ತೆ ಮನೆ ಹತ್ರ. ಆದರೆ ನಾವು ಯಾವುದನ್ನು ಇಲ್ಲಿವರೆಗೂ ಹೊಡೆದಿಲ್ಲ. ಅದ್ರ ಪಾಡಿಗೆ ಅದು ಹೋಗುತ್ತೆ ಅಂತೇಳಿ ಸುಮ್ಮನೆ ಬಿಟ್ಬಿಡ್ತೀವಿ. ನನಗೆ ಹಾವುಗಳನ್ನ ಮುಟ್ಟಬೇಕು ಅಂತ ತುಂಬ ಆಸೆ. ಲಾಸ್ಟ್ ಇಯರು ಸಮ್ಮರಲ್ಲಿ ಮನೆ ಕಡೆ ಒಂದು ಹಾವು ಬಂದಿತ್ತು. ಆವಾಗ ಇನ್ನೂ ನನ್ನ ಮಗಳು ತುಂಬ ಚಿಕ್ಕವಳಿದ್ಲು. ಹಣ್ಣು ತೊಗೊಂಡೋಗಿ ಬಂದವರು ಅದನ್ನ ಬಿಡಲಿಲ್ಲ. ಮಗು ಚಿಕ್ಕದಿದೆ, ಅದಕ್ಕೆ ವಿಷದ ಹಾವು ಅಂತೇಳಿ ಅದನ್ನ ಸಾಯಿಸ್ಬಿಟ್ರು. ನಾವು ಎಷ್ಟು ಬೇಡ ಅಂದರೂ ಕೇಳಲಿಲ್ಲ. ನನಗೆ ಹಾವನ್ನ ಹಿಡ್ಕೋಬೇಕು ಅಂತ ಆಸೆ ಇತ್ತಲ್ಲ, ಆವತ್ತು ಹಾವನ್ನ ಹಿಡ್ಕೊಂಡಿದ್ದೆ. ಅದು ತುಂಬ ವೇಟ್ ಇದೆ. ನೋಡೋಕೆ ಹಾವುಗಳು ಆ ಥರ ಇರ್ತಾವೆ, ತುಂಬ ವೇಟ್ ಇರುತ್ತೆ. ನನ್ನ ಮಗಳು ಎದ್ಲು. ಇನ್ನು ಅವ್ರ ಅಪ್ಪಾಜಿ ತಂದಿರೋ